घोषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। ನನ್ನ ಕಿವಿಗಳು ಸದಾ ಒಳ್ಳೆಯ ನುಡಿಗಳನ್ನೇ ಕೇಳುತ್ತಿರಲಿ, ನನ್ನ ಕಣ್ಣುಗಳು ಸದಾ ಒಳ್ಳೆಯ ದೃಶ್ಯಗಳನ್ನೇ ನೋಡುತ್ತಿರಲಿ, ನನ್ನ ನಾಲಿಗೆ ಸದಾ ಒಳ್ಳೆಯ ಮಾತುಗಳನ್ನೇ ಆಡುತ್ತಿರಲಿ, ನನ್ನ ಶರೀರ ಸದಾ ಪರರಿಗೆ ಹಿತವಾಗುವ ಕಾಯಕವನ್ನೇ ಮಾಡುತ್ತಿರಲಿ. ಹೀಗೆ ಪ್ರತಿಯೊಬ್ಬನೂ ಕೂಡ ತನ್ನ ಜೀವನವನ್ನು ಅಳವಡಿಸಿಕೊಂಡಲ್ಲಿ ದೇವತೆಗಳು ತಾವೇ ತಾವಾಗಿ ನಮಗೆ ಅನುಗ್ರಹಿಸುತ್ತಾರೆ. ಇದು ಭದ್ರಂಕರ್ಣೇಭ್ಯ ಶೃಣುಯಾಮ ದೇವಾಃ ಶ್ಲೋಕದ ತಾತ್ಪರ್ಯವಾಗಿದೆ. ಆತ್ಮೀಯ ಜ್ಞಾನಬಂಧುಗಳೇ, ಇಂದು ಜನಜಾಗೃತಿ ಸಮಿತಿಯ ಈ ಹಾಸನ ವಿಭಾಗದಿಂದ ಈ ದಿನ ಗುರು ಪೂರ್ಣಿಮಾ ಕಾರ್ಯಕ್ರಮ ಹಾಗೂ ಹಿಂದೂ ಜನಜಾಗೃತಿಗೆ ಅಗತ್ಯವಾದಂತಹ ಕೆಲವೊಂದು ಮಾರ್ಗದರ್ಶನಗಳು ನಡೆಯಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ನನಗಂತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅತ್ಯಂತ ಸಂತೋಷ ಇದೆ. ಆದರೆ ಈ ವೇದಿಕೆಯಲ್ಲಿ ಮಾತನಾಡುವ ಅರ್ಹತೆ ಶಕ್ತಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಹೃದಯದಲ್ಲಿ ಸೇರಿರೋದ್ರಿಂದ ನನ್ನ ಯಥಾಮತಿ ಯಥಾಜ್ಞಾನ 4 ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನ ಮಾಡುತ್ತೇನೆ. ಆತ್ಮೀಯರೇ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಭಾರತ ದೇಶಕ್ಕೆ ತನ್ನದೇ ಆದಂತಹ ಒಂದು ಸಂಸ್ಕೃತಿ ಇದೆ, ತನ್ನದೇ ಆದಂತಹ ಪರಂಪರೆ ಇದೆ, ತನ್ನದೇ ಆದಂತಹ ಧಾರ್ಮಿಕವಾದ, ಶೈಕ್ಷಣಿಕವಾದ, ಆಧ್ಯಾತ್ಮಿಕವಾದ ಹಿನ್ನೆಲೆಗಳಿವೆ. ಇದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿ. ಬೇರೆ ಯಾವುದೇ ದೇಶಗಳಲ್ಲಿ ಇಲ್ಲದಂತಹ ಅತ್ಯಂತ ಪ್ರಾಚೀನವಾದಂತಹ ಸಂಸ್ಕೃತಿ ಸಂಸ್ಕಾರಗಳು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥದ್ದು ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಪರಂಪರೆ, ಈ ಸಂಸ್ಕೃತಿ, ಈ ಆಧ್ಯಾತ್ಮಿಕತೆ ನಮ್ಮವರೆಗೆ ಹೇಗೆ ಬಂತು, ಎಲ್ಲಿಂದ ಬಂತು? ಸಹಸ್ರ ವರ್ಷಗಳಿಂದ ಇದು ಪ್ರವಾಹೋಪಾದಿಯಲ್ಲಿ ನಮ್ಮೆಡೆಗೆ ಹರಿದು ಬರುವುದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾರಣ ಯಾವುದು ಅಂತಂದರೆ ಗುರು ಪರಂಪರೆ. ಒಂದು ಪ್ರಾಚೀನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ತಮ್ಮ ಇಡೀ ಜೀವನವನ್ನು ತಪಸ್ಸು ಮಾಡಿ ಅನೇಕ ಆವಿಷ್ಕಾರಗಳನ್ನು ಪಡೆದು ತಾವು ಕಂಡುಕೊಂಡ ಸತ್ಯವನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪರಂಪರೆ ಇಂದಿನವರೆಗೂ ಕೂಡ ಬೆಳೆದು ಬರೋದಕ್ಕೆ ಸಾಧ್ಯವಾಗಿದೆ. ತೈತರಿಯ ಉಪನಿಷತ್ತಿನಲ್ಲಿ ಅಂತ ಕಾಣಿಸುತ್ತೆ, ಒಂದು ವಾಕ್ಯ ಬರುತ್ತೆ. ಶಿಷ್ಯನಾಗಿರ್ತಕ್ಕಂಥವನು 13 ವರ್ಷಗಳ ವಿದ್ಯಾಭ್ಯಾಸವನ್ನು ನಡೆಸಿಕೊಂಡ ನಂತರ ಅವನು ಮನೆಗೆ ಹೊರಡುವಾಗ ಗುರುವಾಗಿರ್ತಕ್ಕಂಥವನು ಅವನಿಗೆ ಅನೇಕ ಹಿತನುಡಿಗಳನ್ನು ಹೇಳಿಕೊಡುತ್ತಾನೆ. 13 ವರ್ಷಗಳ ಕಾಲ ಬೇಕಾದಷ್ಟು ಗುರುವಿನ ಮಾತನ್ನು ಕೇಳಿದ್ದ, ಬೇಕಾದಷ್ಟು ಶಾಸ್ತ್ರಾಧ್ಯಯನ ಮಾಡಿದ್ದ, ವೇದಾಧ್ಯಯನ ಮಾಡಿದ್ದ, ಎಲ್ಲವೂ ಕೂಡ ಗೊತ್ತಿದೆ. ಆದರೂ ಕೂಡ ಗುರುವಾಗಿರ್ತಕ್ಕಂಥವನು ಆ ಶಿಷ್ಯ ಮನೆಗೆ ಹೊರಡುವ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತುಗಳಿದೆಯಲ್ಲ, ಅದು ಅತ್ಯಂತ ಪರಿಣಾಮಕಾರಿಯಾಗಿ ಇರುತ್ತೆ. ಅಷ್ಟೇ ಅಲ್ಲ, ಶಿಷ್ಯನ ಮನಸ್ಸಿನಲ್ಲಿ ಅದು ಜಾಗೃತವಾಗಿ ಸಿದ್ಧವಾಗಿ ಇರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಪ್ರಾರಂಭ ಹೇಗಾಗುತ್ತೆ,
ವೇದಮನೂಚ್ಯ ಆಚಾರ್ಯ ಅಂತೇವಾಸಿನಂ ಅನುಶಾಸ್ತಿ. ವೇದಗಳನ್ನು ಹೇಳಿಕೊಟ್ಟ ನಂತರ ಆಚಾರ್ಯನಾಗಿರ್ತಕ್ಕಂಥವನು ಶಿಷ್ಯರಿಗೆ ಈ ಮಾತುಗಳನ್ನು ಹೇಳುತ್ತಾನೆ. ಮತ್ತು ಬೇರೆ ಬೇರೆ ಮಾತುಗಳು ಬರುತ್ತೆ. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಮಾತುಗಳನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಧರ್ಮಾತ್ ನ ಪ್ರಮದಿತವ್ಯಂ, ಆಚಾರಾತ್ ನ ಪ್ರಮದಿತವ್ಯಂ, ಸ್ವಾಧ್ಯಾಯಾತ್ ನ ಪ್ರಮದಿತವ್ಯಂ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇನ್ನೊಂದನ್ನು ನಾವು ಇತ್ತೀಚೆಗೆ ನಾವು ಸೇರಿಸ್ಕೊಂಡಿದ್ದೇವೆ. ಹಿಂದೂ ಸಂಸ್ಕೃತಿಯ ಜ್ಞಾನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಅಗತ್ಯ ಇದೆ. ಇದು ರಾಷ್ಟ್ರ ದೇವೋ ಭವ. ಇದನ್ನು ನಂತರ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ನಮ್ಮ ಸನಾತನವಾದಂತಹ ಹಿಂದೂ ಸಂಸ್ಕೃತಿ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು, ಒಬ್ಬ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶನ ಅತ್ಯಂತ ಸ್ಪಷ್ಟವಾಗಿದೆ, ಅತ್ಯಂತ ಸಮರ್ಥವಾಗಿದೆ, ಅತ್ಯಂತ ಪರಿಣಾಮಕಾರಿಯಾಗಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಒಬ್ಬ ಗುರುವಿನ ಮಾರ್ಗದರ್ಶನ ಇಲ್ಲದಿದ್ದರೆ ನಾವು ಇಲ್ಲಿ ನಮ್ಮ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಲೌಕಿಕವಾಗಿ ಬೇಕಾದಷ್ಟು ಅನೇಕ ಸಂಗತಿಗಳು ನಮಗೆ ಗೊತ್ತಿರುತ್ತೆ. ಆದರೆ ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿಯೂ ಕೂಡ ಜಾಗೃತನಾಗಿರ್ತಾನೆ, ಆಧ್ಯಾತ್ಮಿಕವಾಗಿಯೂ ಜಾಗೃತನಾಗಿರ್ತಾನೆ, ಆಗ ಮಾತ್ರ ವ್ಯಕ್ತಿ ಪರಿಪೂರ್ಣನಾಗಲು ಸಾಧ್ಯ. ಲೌಕಿಕವಾಗಿ ನಾವು ಎಷ್ಟೇ ಹಣ ಸಂಪಾದನೆ ಮಾಡಬಹುದು, ಎಷ್ಟೇ ನಾವು ಸಾಮಾಜಿಕವಾದ ಸಂಪರ್ಕ ಇಟ್ಕೊಂಡಿರಬಹುದು, ಅದರ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾ ಹೋದರೆ, ನಾವು ಒಳಗಡೆ ಗಟ್ಟಿಯಾಗದೆ ಹೋದರೆ, ಅಂತರಂಗದಲ್ಲಿ ನಾವು ಗಟ್ಟಿಯಾಗದೆ ಇದ್ದರೆ, ಅಂತರಂಗಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ನಾವು ಪಡೆದೇ ಇದ್ದರೆ, ಬಾಹ್ಯವಾಗಿರ್ತಕ್ಕಂಥ ನಮ್ಮ ಆಚರಣೆಗೆ ಬೆಲೆ ಬರುವುದಿಲ್ಲ. ಹಾಗಾಗಿ ಆ ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ನಾವು ಗುರುವತ್ವವನ್ನು ಆಶ್ರಯಿಸಲೇಬೇಕಾಗಿದೆ. ಹಾಗಾಗಿ ಗುರುವಿನ ಸ್ಥಾನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಷ್ಟು ಎತ್ತರದ್ದು ಅಂತ ಕೇಳಿದರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ನಮಸ್ಕಾರ ಮಾಡ್ತೇವೆ ನಾವು. ಗುರುವಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇಷ್ಟು ಮಾತ್ರ ನಾವು ಅಂದ್ಕೊಂಡಿದ್ದೇವೆ. ಆದರೆ ಅಲ್ಲಿರ್ತಕ್ಕಂಥ ಇನ್ನೊಂದು ಪದವನ್ನು ನಾವು ಗಮನಿಸಿರೋದಿಲ್ಲ ಅನೇಕ ಸಾರಿ. ಬ್ರಹ್ಮ ಅಂದ ಕೂಡಲೇ ಇಬ್ಬರು ಬ್ರಹ್ಮರು ಬರ್ತಾರೆ ನಮ್ಮ ಪ್ರಾಚೀನ ಶಾಸ್ತ್ರಗಳ ಪ್ರಕಾರ. ಒಬ್ಬ ಸೃಷ್ಟಿಕರ್ತ ಬ್ರಹ್ಮ, ಇನ್ನೊಂದು ಪರಬ್ರಹ್ಮ ವಸ್ತು ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ. ಈ ಗುರು ಅಂತಕ್ಕಂಥವನು ಪರಬ್ರಹ್ಮ ವಸ್ತುವೇ ಆಗಿದ್ದಾನೆ. ಅರ್ಥಾತ್ ಅದೊಂದು ಗುರು ತತ್ವ ಅಂತಕ್ಕಂಥದ್ದನ್ನ ಈ ಶ್ಲೋಕದಲ್ಲಿ ನಾವು ಮನಗಾಣಬಹುದಾಗಿದೆ ಅಂತ ಹೇಳ್ತಾ, ಆ ಗುರುತತ್ವವೇ ವ್ಯಾಸ ಮಹರ್ಷಿಗಳಾಗಿ, ದತ್ತಾತ್ರೇಯರಾಗಿ, ಶಂಕರರಾಗಿ, ರಾಮಾನುಜರಾಗಿ, ಮಾಧ್ವರಾಗಿ, ಚೈತನ್ಯ ಪ್ರಭುಗಳಾಗಿ, ಅಥವಾ ಅನೇಕಾನೇಕ ಸಂತರಾಗಿ ಆ ಗುರುತತ್ವವೇ ನಮ್ಮ ಮುಂದೆ ಪ್ರಾದುರ್ಭವಿಸಿರ್ತಕ್ಕಂಥದ್ದು ಅಂದರೆ ಖಂಡಿತವಾಗಿಯೂ ಕೂಡ ತಪ್ಪಿಲ್ಲ. ಇಂದು ನಮ್ಮ ಮುಂದೆ ಇರ್ತಕ್ಕಂಥ ಡಾಕ್ಟರ್ ಬ್ರಹ್ಮಚೈತನ್ಯ ಡಾಕ್ಟರ್ ಮಠಾವರೇ ಇದ್ದಾರಲ್ಲ, ಅವರು ಕೂಡ ಖಂಡಿತವಾಗಿಯೂ ಯುಗ ಪುರುಷ ಅಷ್ಟೇ ಅಲ್ಲ, ಆ ಗುರುತತ್ವದ ಪ್ರತೀಕವಾಗಿರ್ತಕ್ಕಂಥವರು. ಈ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ, ಹಿಂದೂ ಜಾಗೃತಿಗೋಸ್ಕರ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾ ಸಂತರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಜನಜಾಗೃತಿ ನಡೀತಾ ಇದೆ. ಹಿಂದೂ ಧರ್ಮದ ಒಂದು ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಮನೆಗಳಲ್ಲಿ ಮೊದಲು ಆಚರಣೆಗೆ ತಂದುಕೊಂಡು, ಯಾಕೆಂದರೆ ಆಚಾರ ಪ್ರಭವೋ ಧರ್ಮ ಅಂತ, ಆಚಾರದಿಂದಲೇ ಧರ್ಮ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ಸದಾಚಾರ ಮತ್ತು ನಾವು ಸನ್ನಡತೆಗಳು ಮತ್ತು ಸಂಸ್ಕಾರಗಳನ್ನು ಪಡೆದಾಗ ಮಾತ್ರ ನಾವು ಇನ್ನೊಬ್ಬರಿಗೆ 4 ಮಾತುಗಳನ್ನು ಹೇಳುವಂಥ ಶಕ್ತಿಯನ್ನು ಪಡೆದಿರ್ತೇವೆ. ನಾವು ಮೊದಲು ಅರ್ಹತೆಯನ್ನು ಗಳಿಸ್ಕೊಳ್ಬೇಕು. ಆ ಅರ್ಹತೆಯ ಆಧಾರದ ಮೇಲೆ ಇನ್ನೊಬ್ಬರಿಗೂ ಕೂಡ ಆ ಸಂಗತಿಗಳನ್ನು ತಿಳಿಸುವಂಥ ಶಕ್ತಿ ನಮಗೆ ಬರುತ್ತೆ. ನಮಗೆ ಹಾಗೆ ನೋಡಿದರೆ ಗುರುವಿಗೆ ನಮಗೆ ಪ್ರಪ್ರಥಮ ಸ್ಥಾನ ಸಿಗ್ತಕ್ಕಂಥದ್ದು ನಾರಾಯಣ ಪ್ರಸಾದ ಭಗವಂತನಿಂದಲೇ ಗುರುವಿನ ಈ ಪರಂಪರೆ ಪ್ರಾರಂಭ ಆಯಿತು ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇಂದಿನವರೆಗೂ ಕೂಡ ಆ ಗುರು ಪರಂಪರೆ ಮುಂದುವರೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ತಂದುಕೊಳ್ಬೇಕು. ಮಧ್ಯೆ ಅನೇಕ ವಿಘ್ನಗಳಿಂದಾಗಿ, ಅನೇಕ ವಿಧವಾಗಿರ್ತಕ್ಕಂಥ ಬೇರೆ ಬೇರೆ ಆಗಿರ್ತಕ್ಕಂಥ ಒತ್ತಡಗಳಿಂದಾಗಿ
ಪ್ರಾಚೀನ ಗುರು ಪರಂಪರೆ ನಶಿಸಿ ಹೋಗ್ತಕ್ಕಂಥ ಕಾಲ ಈಗ ಸನ್ನಿಹಿತವಾಗಿದೆ. ನಾವು ಅತ್ಯಂತ ಸಂಕೀರ್ಣ ಸ್ಥಿತಿಯಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಜಾಗೃತರಾಗಿ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳದೇ ಇದ್ರೆ, ನಮ್ಮ ಧರ್ಮವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ರೆ, ಅಷ್ಟೇ ಅಲ್ಲ ನಮ್ಮ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳದೇ ಇದ್ರೆ ನಾವು ನಮ್ಮ ಪ್ರಾಚೀನ ಋಷಿ ಮುನಿಗಳಿಗೆ ಅಪಚಾರವೆಸಗಿದಂತಾಗುತ್ತದೆ. ಅವರು ಕೊಟ್ಟಿರ್ತಕ್ಕಂಥ ಜ್ಞಾನಶಕ್ತಿಯನ್ನ, ಅವರು ಕೊಟ್ಟಿರ್ತಕ್ಕಂಥ ಸದ್ವಿಚಾರಗಳನ್ನ ನಾವು ಆ ಮಟ್ಟದಲ್ಲಿ ನಾವು ಸ್ವೀಕರಿಸಲು ಸಾಧ್ಯವಾಗದೇ ಇದ್ರೂ ಕೂಡ ಅಲ್ಪ ಸ್ವಲ್ಪವನ್ನಾದರೂ ಕೂಡ ಸ್ವೀಕರಿಸಿ ಉತ್ತಮ ವ್ಯಕ್ತಿಗಳಾಗಿ ಬಾಳಲಿಕ್ಕೆ ಅವರ ಮಾರ್ಗದರ್ಶನವನ್ನು ನಾವು ಪಡಿಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಇನ್ನೊಂದು ಬಹಳ ಮುಖ್ಯವಾಗಿ ಆ ಗುರು ಆಗಿರ್ತಕ್ಕಂಥವರು ಅಥವಾ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಆ ಜ್ಞಾನವನ್ನು ನಮಗೆ ಕರುಣಿಸದೇ ಇದ್ದಿದ್ರೆ, ಅವರ ಅವತಾರ ಆಗದೇ ಇದ್ದಿದ್ರೆ, ಆ ಜ್ಞಾನ ಪರಂಪರೆ ಮುಂದುವರಿದೇ ಇದ್ದಿದ್ರೆ ಏನಾಗ್ತಿತ್ತು? ಇವತ್ತು ಕಾಲಕಾಲಕ್ಕೆ ಅವರ ಅವತಾರ ಇಟ್ಟಿದ್ರು, ಜನ ಜಾಗೃತಿಯನ್ನು ಮಾಡಿದ್ರು, ಪ್ರಚಾರ ಮಾಡಿದ್ರು, ಮತ್ತೆ 4 ಜನರಿಗೆ ಅದರ ಅರ್ಥವನ್ನು ಮಾಡಿಸಿದ್ರು, ತನ್ಮೂಲಕ ಅದು ಉಳಿಯುವಂತೆ ಮಾಡಿದ್ರು. ಹಾಗೇನಾದರೂ ಒಬ್ಬ ಗುರು ಅಥವಾ ನಮ್ಮ ಮಹರ್ಷಿಗಳು ಅಥವಾ ವೇದವ್ಯಾಸರಂಥವರು ಆ ಕೆಲಸವನ್ನು ಮಾಡದೆ ಹೋಗಿದ್ರೆ ಏನಾಗ್ತಿತ್ತು ಇವತ್ತು? ಅದಕ್ಕೆ ನಮ್ಮ ಪ್ರಾಚೀನ ಕವಿಯೊಬ್ಬರು ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇದನ್ನು ನಾವು ಸದಾ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹೇಳ್ತಾರವರು, ಏನಾದರೂ ಜ್ಞಾನವೆಂಬ ಜ್ಯೋತಿ ಈ ಜಗತ್ತನ್ನು ಬೆಳಗದೇ ಹೋಗಿದ್ದರೆ, ಅದರಲ್ಲೂ ಭಾರತ ಕೊಟ್ಟಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನಜ್ಯೋತಿ ಇದೆಯಲ್ಲ, ಆ ಜ್ಞಾನಜ್ಯೋತಿ ಈ ಪ್ರಪಂಚವನ್ನು ಬೆಳಗದೇ ಹೋಗಿದ್ದು ಏನಾಗ್ತಿತ್ತು ಅಂತಂದರೆ, ಇದಮಂಧತಮ ಕೃತ್ರಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಜ್ಯೋತಿ ಆಸಮಂತಾತ್ ನದೀಪ್ಯತೆ. ಏನಾದರೂ ನಮ್ಮ ಋಷಿಗಳು ಅಥವಾ ಮುನಿಗಳು ಹಿಂದಿನವರು ಆ ಜ್ಞಾನಜ್ಯೋತಿಯನ್ನು ನಮಗೆ ಕೊಡದೇ ಹೋಗಿದ್ರೆ ಇಡೀ ಜಗತ್ತು ಕತ್ತಲೆಯಾಗಿ ಇರುತ್ತಿತ್ತು. ಅರ್ಥಾತ್ ಅಜ್ಞಾನದಲ್ಲಿಯೇ ನಾವು ತೊಡಲಾಗಿ ಯಾವುದನ್ನೂ ಕೂಡ ಸಾಧಿಸ್ತೇನೆ. ಕತ್ತಲೆಯಲ್ಲಿ ನಮಗೆ ಹೇಗೆ ವಸ್ತುಗಳು ಕಾಣುವುದಿಲ್ವೋ ಹಾಗೆ ನಮಗೆ ಅಜ್ಞಾನ ಆವರಿಸಿತು ಅಂತಂದರೆ ಸತ್ಯ ಏನು, ಭಗವಂತ ಏನು ಖಂಡಿತವಾಗಿಯೂ ಕೂಡ ನಮಗೆ ಗೊತ್ತಾಗೋದು. ಹಾಗಾಗಿಯೇ ಶ್ರೀಕೃಷ್ಣ ತನ್ನ ಭಗವದ್ಗೀತೆಯ ಬೇರೆ ಬೇರೆ ಅಧ್ಯಾಯಗಳಲ್ಲಿ ನಮಗೆ ಕರ್ಮಯೋಗವನ್ನು ಕೊಟ್ಟ, ಜ್ಞಾನಯೋಗವನ್ನು ಕೊಟ್ಟ, ಭಕ್ತಿಯೋಗವನ್ನು ಕೊಟ್ಟ, ಧ್ಯಾನ ಯೋಗವನ್ನು ಕೊಟ್ಟ. ನಮ್ಮ ಶಕ್ತಿಗನುಗುಣವಾಗಿ ನಾವು ನಮ್ಮ ಕೆಲಸಗಳನ್ನು ಅತ್ಯಂತ ನಿಸ್ಪೃಹರಾಗಿ ಭಗವದರ್ಪಣ ಬುದ್ಧಿಯಿಂದ, ಸೇವಾ ದೃಷ್ಟಿಯಿಂದ, ಸಮಾಜಕ್ಕೋಸ್ಕರ ನಾವು ಅದನ್ನು ಅರ್ಪಿಸುವಂತಹ ಕಾಯಕವನ್ನು ಮಾಡದೇ ಇದ್ದರೆ ಕರ್ಮ ಸ್ವಾರ್ಥಕ್ಕಾಗುತ್ತೆ. ಅದು ಕರ್ಮ ಯೋಗ ಆಗೋದಿಲ್ಲ. ಕರ್ಮ ಯೋಗ ಆಗಬೇಕಿದ್ರೆ ಈಗ ದೇವರಿಗೆ ನಾವು ನೈವೇದ್ಯ ಮಾಡ್ತೀವಿ, ಚಿತ್ರ ಅನ್ನ ನೈವೇದ್ಯ ಮಾಡ್ತೀವಿ. ಆ ಅನ್ನ ಇದೆಯಲ್ಲ, ಅನ್ನವನ್ನು ಭಕ್ತಿಯಿಂದ ಭಗವಂತನಿಗೆ ಸಮರ್ಪಿಸಿದಾಗ ಅದು ಪ್ರಸಾದವಾಗುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ಕರ್ಮವನ್ನು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ಪೃಹರಾಗಿ ಭಗವಂತನಿಗೆ ಅರ್ಪಿಸಿ ಅದರ ಫಲವನ್ನು ಸಮಾಜಕ್ಕೆ ಕೊಡುವುದಕ್ಕೆ ಮುಂದಾದರೆ, ಸ್ವಾರ್ಥ ರಹಿತವಾಗಿ ಕೆಲಸವನ್ನು ಮಾಡಿದರೆ ಆವಾಗ ಮಾತ್ರ ಅದು ಕರ್ಮಯೋಗ ಆಗುತ್ತೆ. ಜ್ಞಾನವೂ ಅಷ್ಟೇ, ಜ್ಞಾನ ಈ ತಿಳ್ಕೊಂಡ್ರೆ ಮಾತ್ರ ಸಾಕು, ಸಮಾಜಕ್ಕೆ ಕೊಡಬೇಕು. ಧರ್ಮದ ವಿಷಯ ನಿನಗೆ ಗೊತ್ತಿದೆ, ಜಾಗೃತಿ ವಿಷಯ ನಿನಗೆ ಗೊತ್ತಿದೆ, ಸಮಾಜದ ವಿಷಯ ನಿನಗೆ ಗೊತ್ತಿದೆ, ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಅದನ್ನು ನಾವು ನಮ್ಮ ಅಧ್ಯಯನಗಳನ್ನು ತಿಳಿದುಕೊಂಡು ಇತರರಿಗೂ ಕೂಡ ಹಂಚುವಂತಹ ಕೆಲಸವನ್ನು ಮಾಡಿದಾಗ ಅದು ಜ್ಞಾನ ಯೋಗ ಆಗುತ್ತೆ. ಹಾಗೆ ಪ್ರದರ್ಶನಕ್ಕೋಸ್ಕರ ಭಕ್ತಿಯನ್ನು ಇಟ್ಟುಕೊಳ್ಳದೇನೆ ಅತ್ಯಂತ ಸರಳವಾಗಿ ಆ ಭಗವಂತನಿಗೆ ನಮ್ಮನ್ನೆಲ್ಲವನ್ನು ಕೂಡ ಸಮರ್ಪಿಸಿಕೊಂಡಾಗ ಅದು ಭಕ್ತಿ ಯೋಗ ಆಗುತ್ತೆ. ನಮ್ಮ ಇಂದಿನ ಈ ಒಂದು ಒತ್ತಡದ ಬದುಕಿನಲ್ಲಿ ನಮಗೆ ನಾವು ನಮ್ಮನ್ನು ಗಟ್ಟಿಗೊಳಿಸುವುದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಧ್ಯಾನ. ಆ ಧ್ಯಾನವನ್ನು ನಾವು ಯೋಗವಾಗಿ ಮಾಡಿಕೊಂಡ್ರೆ, ಅರ್ಥಾತ್ ಅತ್ಯಂತ ಏಕಾಗ್ರತೆಯಿಂದ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ, ಈ ನಾಮಜಪವನ್ನು ಏನು ಮಾಡ್ಬೋದು ಪ್ರತಿದಿನ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಕೊನೆಯ ಪಕ್ಷ
20 ನಿಮಿಷಗಳ ಧ್ಯಾನ, 20 ನಿಮಿಷಗಳ ಪ್ರಾಣಾಯಾಮ, 20 ನಿಮಿಷಗಳ ವ್ಯಾಯಾಮ, ಇವುಗಳನ್ನು ಭಗವದರ್ಚನೆ ಇವುಗಳನ್ನು ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬಹುದು, ನಮ್ಮ ಆಂತರಿಕ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಬಹುದು. ಅಷ್ಟೇ ಅಲ್ಲ, ಆನಂದದ ಬದುಕನ್ನು ಬದುಕಬಹುದು. ನೆಮ್ಮದಿ, ಶಾಂತಿ ಖಂಡಿತವಾಗಿಯೂ ಕೂಡ ನಮ್ಮಲ್ಲಿರುತ್ತೆ. ಭಗವದ್ಗೀತೆಯ ಮೊದಲನೇ ಯೋಗ ಯಾವುದು ಗೊತ್ತಾ? ಭಗವದ್ಗೀತೆಯ ಮೊದಲನೇ ಯೋಗ ಅರ್ಜುನ ವಿಷಾದ ಯೋಗ. ಅರ್ಥಾತ್ ಮನುಷ್ಯನ ಬದುಕು ಪ್ರಾರಂಭವಾಗತಕ್ಕಂಥದ್ದು ವಿಷಾದದಿಂದ. ಹುಟ್ಟಿರ್ತಕ್ಕಂಥ ಮಗು ಅಳದೇ ಇದ್ದರೆ ಏನೋ ದೋಷ ಇದೆ. ಹಾಗಾಗಿ ನಮ್ಮ ಬದುಕು ಶುರುವಾಗ್ತಕ್ಕಂಥದ್ದು ವಿಷಾದ. ಆದರೆ ಭಗವಂತ ಎಚ್ಚರಿಸ್ತಾನೆ, ವಿಷಾದದಲ್ಲಿ ಮುಕ್ತಾಯವಾಗಬಾರ್ದು, ಅದು ಆನಂದದಲ್ಲಿ ಮುಕ್ತಾಯವಾಗಬೇಕು ಅಂತ. ಹಂತವಾಗಿ ನಾವು ವಿಷಾದವನ್ನ, ಸಂಕಟವನ್ನ, ದುಃಖವನ್ನ, ದ್ವಂದ್ವವನ್ನ ಮೀರುವಂತಹ ಶಕ್ತಿಯನ್ನ ಪಡೆದುಕೊಳ್ಬೇಕು. ಅದಕ್ಕಾಗಿ ಮೊದಲನೇ ಯೋಗ ವಿಷಾದ ಯೋಗ. ಆದರೆ ಕೊನೆಯ ಯೋಗ ಯಾವುದು ಗೊತ್ತಾ? ಮೋಕ್ಷ ಸನ್ಯಾಸ ಯೋಗ. ಎಲ್ಲ ವಿಷಾದದಿಂದ ಮುಕ್ತಿಯನ್ನು ಹೊಂದಿ ಆನಂದವನ್ನು ಅನುಭವಿಸತಕ್ಕಂಥ ಯೋಗ ಅದು ಮೋಕ್ಷ ಸನ್ಯಾಸ ಯೋಗ. ಭಗವದ್ಗೀತೆ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ನಮಗೆ ಹಿಂದೂ ವಿಷಯ ಇರಬಹುದು, ಅಥವಾ ನಮ್ಮ ಸಂಸ್ಕೃತಿ ಅಥವಾ ಧರ್ಮದ ವಿಷಯ ಇರಬಹುದು, ಆ ಎಲ್ಲ ವಿಷಯಗಳನ್ನು ಕೂಡ ಭಗವದ್ಗೀತೆ ನಮಗೆ ಕೊಟ್ಟಿದೆ. ಹಾಗಾಗಿ ಭಗವದ್ಗೀತೆಯಂತಹ ಗ್ರಂಥವನ್ನು ಓದಬೇಕು. ಅಷ್ಟೇ ಅಲ್ಲ, ಅಠಾವಲೆಯವರು ಪ್ರಕಟಿಸಿರ್ತಕ್ಕಂಥ 300ಕ್ಕೂ ಹೆಚ್ಚು ಗ್ರಂಥಗಳೇನಿದೆ ಅವು ಅದ್ಭುತವಾಗಿರ್ತಕ್ಕಂಥ ಸಂದೇಶಗಳನ್ನು ನಮಗೆ ಮುಟ್ಟಿಸ್ತಕ್ಕಂಥವುಗಳಾಗಿವೆ. ಪುಟ್ಟ ಪುಸ್ತಕಗಳು ಎಂತಹ ಸಂದೇಶ ಇದೆ ಅಂತ ಆ ಸಂದೇಶವನ್ನು ನಮ್ಮದಾಗಿಸಿಕೊಳ್ತಾ ನಾವು ನಮ್ಮ ಹಿಂದಿನ ವೇದಮುನಿಗಳು ಹೇಳಿರ್ತಕ್ಕಂಥ ಸಂಗಚ್ಛತ್ವಂ, ಸಂವದತ್ವಂ, ಸಮೋ ಮನಾಪಿ ಜ್ಞಾನಕಾಮ ಇತ್ಯಾದಿ ವಾಕ್ಯಗಳೇನಿದೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್ ಅಂತಕ್ಕಂಥ ಉದಾರವಾಗಿರ್ತಕ್ಕಂಥ ವಾಕ್ಯಗಳೇನಿದೆ, ಆ ವಾಕ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಈ ಧರ್ಮರಕ್ಷಣೆಯ ಕೆಲಸವನ್ನು ಮಾಡಬೇಕಾಗಿದೆ. ಧರ್ಮ ರಕ್ಷಣೆಯ ಕೆಲಸವನ್ನು ಮಾಡುವ ಉಪದೇಶಕ್ಕಲ್ಲ, ಧರ್ಮ ಇರ್ತಕ್ಕಂಥ ಉಪದೇಶಕ್ಕಲ್ಲ, ಮೊದಲು ಆಚಾರಕ್ಕೆ. ಹಾಗಾಗಿ ಆಚಾರವನ್ನು ಅಂತ ಧರ್ಮದ ಆಚರಣೆಯನ್ನು ಮಾಡಿ ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಶಕ್ತಿ ನಾವು ಬೆಳೆಸ್ಕೊಂಡಾಗ ತಾನಾಗಿ ಸಮಾಜ ತನ್ನನ್ನು ತಾನು ಉದ್ಧರಿಸಿಕೊಂಡಾಗುತ್ತೆ. ಅಷ್ಟೇ ಅಲ್ಲ, ಯಾರು ತಮ್ಮ ಕೆಲಸಗಳನ್ನು ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಗವದರ್ಪಣ ಬುದ್ಧಿಯಿಂದ ಮಾಡ್ತಾರೆ, ಅವರು ಉದ್ಧಾರವನ್ನು ಅವರೇ ಮಾಡಿಕೊಂಡ ಹಾಗಾಗುತ್ತೆ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಬೇಕಾಗಿದೆ. ಈ ರಾಷ್ಟ್ರಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಸಾಧ್ಯವಾದಷ್ಟು ಕಿಂಚಿತ್ ಸಮಯವನ್ನಾದರೂ ಕೂಡ ನಾನು ತಲುಪಿಸಿ ಆ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಸಣ್ಣ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ, ಅಸತೋಮ ಸದ್ಗಮಯ ತಮಸೋಮ ಶಿವತಿರ್ಗಮಯ ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ.